ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮ್ಯಾಥ್ ಕ್ವೆಸ್ಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಾರ್ಮುಲೇಷನ್ ಆಫ್ ಎಲ್ ಪಿ ಪಿ ಓದೋಣ. ಲಾಸ್ಟ್ ವಿಡಿಯೋ ನಾನು ಎಲ್ ಪಿ ಪಿ ಸಿಲೆಬಸ್ ಬ್ರೇಕ್ ಡೌನ್, ಸಿಲೆಬಸಲ್ಲಿ ಏನೇನು ಕೀವರ್ಡ್ಸ್ಗಳಿದೆ, ಏನು ಓದಬೇಕು, ಹೆಂಗಿರುತ್ತೆ ಅಂತ ಜಸ್ಟ್ ಬೇಸಿಕ್ ಇಂಟ್ರೊಡಕ್ಷನ್ನ ಕೊಟ್ಟೆ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಟಾಪಿಕ್ ಇದು ಎಲ್ ಪಿ ಪಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿ ಫಸ್ಟ್ ಟಾಪಿಕ್ ಫಾರ್ಮುಲೇಷನ್ ಆಫ್ ಎಲ್ ಪಿ ಪಿ. ಸೊ ಇದರಿಂದ ಜಾಸ್ತಿ ಕ್ವಶನ್ಸ್ಗಳು ಬರಲ್ಲ, ಬಟ್ ಈ ಫಾರ್ಮುಲೇಷನ್ ಆಫ್ ಎಲ್ ಪಿ ಪಿನ ತಿಳ್ಕೊಂಡ್ರೆ ದಿಸ್ ವಿಲ್ ಹೆಲ್ಪ್ ಅಸ್ ಇವನ್ ಇನ್ ಅ ರಿಯಲ್ ಲೈಫ್. ಸೊ ಹೆಂಗೆ ರಿಯಲ್ ಲೈಫ್ ಪ್ರಾಬ್ಲಮ್ನ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದೇನೆ ಫಾರ್ಮುಲೇಷನ್ ಆಫ್ ಎಲ್ ಪಿ ಪಿ. ಇದರಲ್ಲಿ ಒಂದು ಸಿನಾರಿಯೋ ಇರುತ್ತೆ, ಒಂದು ಸಿಚುವೇಶನ್ ಇರುತ್ತೆ, ಅದನ್ನು ನಾವು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಅದರದ್ದು ಸೊಲ್ಯೂಷನ್ನ ನಾವು ಮ್ಯಾಥಮೆಟಿಕಲ್ ಫಾರ್ಮ್ ಸಾಲ್ವ್ ಮಾಡಬೇಕು ಅಂದರೆ ಎರಡು ಮೆಥಡ್ ಬರುತ್ತೆ, ಗ್ರಾಫಿಕಲ್ ಸೊಲ್ಯೂಷನ್ ಆ್ಯಂಡ್ ಸಿಂಪ್ಲೆಕ್ಸ್ ಮೆಥಡ್ ಅಂತ. ಬಟ್ ಇಲ್ಲಿ ನಾವು ಫೋಕಸ್ ಮಾಡೋದು ಬರೀ ಫಾರ್ಮುಲೇಷನ್, ಹೌ ದಿ ರಿಯಲ್ ಲೈಫ್ ಸಿಚುವೇಶನ್ ಆರ್ ಕನ್ವರ್ಟೆಡ್ ಇನ್ ಟು ದಿ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್, ದಟ್ಸ್ ವಾಟ್. ಸೊ ಅದಕ್ಕೋಸ್ಕರ ದಿಸ್ ಟಾಪಿಕ್ ಈಸ್ ರಿಲೇಟೆಡ್. ಒತ್ತಿ ಹೇಳ್ತಾ ಇದ್ದೀನಿ, ಏನಕ್ಕಂದರೆ ಇದು ರಿಯಲ್ ಲೈಫ್ಗೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಎಲ್ಲೆಲ್ಲಿ ಸಣ್ಣ ಪುಟ್ಟ ಸಿಗುತ್ತೋ ಅಲ್ಲೆಲ್ಲನೂ ನಾನು ಮ್ಯಾಥ್ಸ್ ಹೆಂಗೆ ರಿಯಲ್ ಲೈಫಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಫಸ್ಟ್ ನಾವು ಇಲ್ಲಿ 5 ಸ್ಟೆಪ್ಸ್ ಇರುತ್ತೆ ಅಷ್ಟೇ. 5 ಸ್ಟೆಪ್ಸ್ ಇಲ್ಲಿ ನೋಡ್ಕೊಳ್ಳಿ. ಸೊ 5 ಸ್ಟೆಪ್: ಡಿಫೈನ್ ದಿ ವೇರಿಯಬಲ್, ಫಾರ್ಮುಲೇಟ್ ದಿ ಆಬ್ಜೆಕ್ಟಿವ್ ಫಂಕ್ಷನ್, ಫಾರ್ಮುಲೇಟ್ ದಿ ಕಾನ್ಸ್ಟೆಂಟ್ಸ್, ನಾನ್ ನೆಗೆಟಿವ್ ಕಾನ್ಸ್ಟೆಂಟ್ಸ್, ಕನ್ವರ್ಟ್ ಟು ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಈ 5 ಸ್ಟೆಪ್ಸ್ ಅಷ್ಟೇ ನೆನ್ಪಿಟ್ಕೋಬೇಕಾಗಿರೋದು ಫಾರ್ಮುಲೇಟ್ ಮಾಡಬೇಕಾದ್ರೆ. ಇವಾಗ ನೆಕ್ಸ್ಟು ಇದರಲ್ಲಿ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ನಿಮಗೆ 2008ಇಂದ 2025 ಅಪ್ ಟು ಡೇಟು CSE ಮತ್ತು ಫಾರೆಸ್ಟ್ ಸರ್ವಿಸು, ಸೊ ಎರಡೂ ಇನ್ಕ್ಲೂಡ್ ಆಗಿರುತ್ತೆ ಈ PDF ಅಲ್ಲಿ. ನಾನು ಇದನ್ನು ವಾಟ್ಸಪ್ ಚಾನಲ್ನ ಕ್ರಿಯೇಟ್ ಮಾಡಿ ಈ PDF ಗಳನ್ನ ಕಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋದಲ್ಲಿ 1-2 ಸೊಲ್ಯೂಷನನ್ನು ಸಾಲ್ವ್ ಮಾಡೋಣ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಏನೇ ಇದ್ರೂ ನೀವೇ ಸೆಲ್ಫ್ ವರ್ಕ್ ಮಾಡಿ. ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದಿ ಕಮೆಂಟ್ ಸೆಕ್ಷನ್ ಆರ್ ಇವನ್ ಇನ್ ದಿ ವಾಟ್ಸಪ್ ಗ್ರೂಪ್. ಅದಿನ್ನೂ ಕ್ರಿಯೇಟ್ ಆಗಿಲ್ಲ, ಕ್ರಿಯೇಟ್ ಆದಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಪ್ರತಿಯೊಂದು PDF ನಾನು ಅಲ್ಲಿ ಕಳಿಸ್ಕೊಡ್ತೀನಿ, ನೀವು ನೋಡ್ಕೋಬೋದು. ಸೊ ಈ ರೀತಿ ಇಲ್ಲಿ IFS ಇನ್ನೂ ಎಕ್ಸಾಮ್ ಸ್ಟಾರ್ಟೇ ಆಗಿಲ್ಲ ಇದು. ಸೊ CSE ಇರುತ್ತೆ, ಸೊ ಇನ್ಕ್ಲೂಡ್ ಆಗಿದೆ. 2025 ಫಾರೆಸ್ಟ್ ಸರ್ವಿಸ್ದು ಪೇಪರ್ ಇನ್ನೂ ಇದಕ್ಕೆ ಆ್ಯಡ್ ಮಾಡಿಲ್ಲ ನಾನು. ಅದು ಎಕ್ಸಾಮ್ ಆದಮೇಲೆ ಬೇಕಾದ್ರೆ ಅದನ್ನು ಕಳಿಸ್ಕೊಡೋದು. ಸೊ ಫಸ್ಟ್ ಕ್ವಶನ್ ಬರೋಣ ಇಲ್ಲಿ. ಸೊ ಫಸ್ಟ್ ಕ್ವಶನು, ಸೊ ದಿಸ್ ಇಸ್ 2020 ಕ್ವಶನು, 10 ಮಾರ್ಕ್ಸ್ ಕೇಳಿದ್ದಾರೆ ಇಷ್ಟೇ. ಇದರಲ್ಲಿ ಸೊಲ್ಯೂಷನ್ ಕೇಳಲ್ಲ, ಫಾರ್ಮುಲೇಟ್ ಮಾಡೋದಕ್ಕೇ ಇದು 10 ಮಾರ್ಕ್ಸ್ ಬಂದಿದೆ. ಇನ್ನೊಂದು ಫಾರ್ಮುಲೇಟ್ ಮಾಡಿ ಸೊಲ್ಯೂಷನ್ನು ಕಂಡುಹಿಡಿಯೋದಕ್ಕೂ 15 ಮಾರ್ಕ್ಸ್ ಬರುತ್ತೆ. ಸೊ ಇದೊಂದು ಈಸಿ ಕ್ವಶನು, ಸ್ವಲ್ಪ ಟ್ರಿಕ್ಕಿನೂ ಇರುತ್ತೆ ಇದರಲ್ಲಿ. ಸೊ ಎಲ್ಲಿ ನಾವು ಕೊಯಿಫಿಷಿಯಂಟು X ಆ್ಯಂಡ್ Y ತೊಗೊಂಡಾಗ ಕೊಯಿಫಿಷಿಯಂಟ್ ಹಾಕೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಇದು ಟ್ರಿಕ್ಕಿ ಕ್ವಶನು, ಆದರೆ ಜಾಸ್ತಿ ಬರಲ್ಲ ಈ ಕ್ವಶನ್ಸು. ಸೊ ಈ ಟಾಪಿಕ್ ಮೇಲೆ ಒಂದು 50 to 70% ಎಫರ್ಟ್ಸ್ ಹಾಕಿದ್ರೆ ಸಾಕು. ಇಲ್ಲಿ ನಾನು ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ ಅದನ್ನು ಮಾಡಿಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡೋಣ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇದೊಂದು ಕ್ವಶನ್ ಇದೆ, ಇಲ್ಲಿ 5 ಸ್ಟೆಪ್ಸ್ ಇನ್ಕ್ಲೂಡ್ ಆಗಿದೆ. ಸೊ ನಿಮಗೆ ಈಗ ಈ ಕ್ವಶನನ್ನು ನೋಡಿ, ಇಲ್ಲಿ ಸಾರಿ ನಾನು ಮೊಬೈಲಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ, ಬಟ್ ಐ ವಿಲ್ ಮ್ಯಾನೇಜ್ ದಿಸ್. ಸೊ ಫಸ್ಟ್ ಕ್ವಶನ್, ದಿಸ್ ಇಸ್ UPSC ಮೇಂಟೆನೆನ್ಸ್ ಸೆಕ್ಷನ್. ಫಸ್ಟ್ ಕ್ವಶನ್ ಇದೆ ನೋಡಿ ಇಲ್ಲಿ. ಸೊ ಇದು ಕ್ವಶನು, ಇದು ರಿಯಲ್ ಲೈಫ್ಗೆ ಸಿನಾರಿಯೋಗೆ ಕನೆಕ್ಟ್ ಆಗಿರುವಂಥ ಕ್ವಶನ್ ಇದು. ಸೊ ಈ ಕ್ವಶನನ್ನು ನಾವು ನೋಡಿ, ಈ ಕ್ವಶನನ್ನು ನಾವು ಈ ರೀತಿ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಸೊ ಟೈಪಿಂಗಲ್ಲಿ ಇದು ಸ್ಪೇಸ್ ಕೊಡಬೇಕಿತ್ತು, ನಾನು ಸ್ಟೆಪ್ ಬೈ ಸ್ಟೆಪ್ ಬಂದಿಲ್ಲ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋಲಿ ಒಂದು ಸ್ಲೈಡ್ ಹಾಕಿದ್ದೆ, ಸೊ ಹೌ ಸ್ಟ್ಯಾಂಡರ್ಡ್ ಫಾರ್ಮ್ ಹಿಂಗೆ ಕಾಣಿಸುತ್ತೆ ಅಂತ. ಸೊ ಹಾಗೆ ಇದು, ಸೊ ಇಲ್ಲಿ ಈ ಥರ ಬರುತ್ತೆ, ಮಿನಿಮೈಸ್ ಸಬ್ಜೆಕ್ಟು ಅಂತ ಹಿಂಗೆ ಬರುತ್ತೆ. ಸೊ ಅದನ್ನು ಈ ಒಂದು ಸೊಲ್ಯೂಷನನ್ನು ನಾವು ಏನು ಮಾಡಬೇಕು, ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಈಗ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸ್ಟೆಪ್ ಹೇಳ್ತಾರೆ ಡಿಫೈನ್ ದಿ ವೇರಿಯಬಲ್. ಸೊ ವೇರಿಯಬಲ್ಸ್ ಅಂದರೆ ಅನ್ನೋನ್. ಸೊ ವೇರಿಯಬಲ್ಸ್ ಅಂದರೆ ಅನ್ನೋನ್ ಇಲ್ಲಿ. ಸೊ ಕೇಳಿಸ್ಕೊಳ್ಳಿ, ಪುಟ್ ಹಿಯರ್. ಓಕೆ, ಸೊ UPSC maintenance solution has purchased sufficient number of curtain cloth pieces to meet the curtain requirement. So the length of each piece is 17 feet. The requirement according to curtain length is as follows. So curtain length ಗಳು ಕೊಟ್ಟಿದ್ದಾರೆ ರೂಮು.
ಸೊ 7 ಲೆಂತ್ ಇರುವಂಥದ್ದು 5 ಫೀಟ್ ಇರುವಂಥ ಕರ್ಟನ್ನು 700 ಪೀಸಸ್ ಬೇಕು. 9 ಲೆಂತ್ ಇರುವಂಥ ಕರ್ಟನ್ನು 400 ಪೀಸಸ್ ಬೇಕು. 7 ಫೀಟ್ ಲೆಂತ್ ಇರುವಂಥ ಕರ್ಟನ್ನು 300 ಪೀಸಸ್ ಬೇಕು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ವಿಡ್ತ್ ಎಲ್ಲ ಸೇಮ್ ಇದೆ, ಲೆಂತ್ ಮತ್ತು ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಕ್ವಶನನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪು, ಆ ಸ್ಟೆಪ್ಪನ್ನು ನಾನು ಮೆನ್ಷನ್ ಮಾಡಿಲ್ಲ. ಫಸ್ಟು ಕ್ವಶನನ್ನು ಅನಲೈಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಕರ್ಟನ್ ಲೆಂತ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನಂಬರ್ ರಿಕ್ವೈರ್ಡ್ ಕೊಟ್ಟಿದ್ದಾರೆ. ಓಕೆನಾ? ಸೊ ವಿಡ್ತ್ ಆರ್ ಸೇಮ್. ಸೊ ಇದನ್ನು ನಾನು ಏನು ಮಾಡಬೇಕು, ಇಲ್ಲಿ ಡಿಫೈನ್ ದಿ ವೇರಿಯಬಲ್ ಫಸ್ಟ್ ಸ್ಟೆಪ್ಪು. ಅಂದರೆ ವೇರಿಯಬಲ್ಸ್ ಅಂದರೆ ಅನ್ನೋನ್. ಓಕೆ, ಡಿಸೈಡ್ ದಿ, ಅದನ್ನೇ ಹೇಳೋದು ಇಲ್ಲಿ ನೋಡಿ. ಡಿಸೈಡ್ ದಿ ವೇರಿಯಬಲ್ಸ್ ಏನಿಲ್ಲ, ನಂಬರ್ ಆಫ್ ಪೀಸಸ್ ಇದೆ. ಲೈಕ್ ದೊಡ್ಡ ಬಟ್ಟೆ ಪೀಸ್ ಬರುತ್ತಲ್ಲ, ಆ ರೀತಿ ಇರುತ್ತೆ. 17 ಫೀಟ್ ಇರುತ್ತೆ. ಸೊ ಅದರಲ್ಲಿ ನಾವು 5 ಪೀಸ್ 17 ಪೀಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಲುಕ್ ಹಿಯರ್. ಸೊ 17 ಪೀಸ್ ಇದು 17 ಫೀಟ್ ಲೆಂತ್ ಇದೆ. ಸೊ ಇದರಲ್ಲಿ 5 ಫೀಟನ್ನು ನಾನು ಕಟ್ ಮಾಡ್ತೀನಿ, ಒಂದಾಯಿತು. ನೆಕ್ಸ್ಟ್ ಇನ್ನೊಂದು 17 ಪೀಸಲ್ಲಿ 9 ಫೀಟನ್ನು ಕಟ್ ಮಾಡ್ತೀನಿ. ಇನ್ನೊಂದು 17 ಪೀಸಲ್ಲಿ 7 ಫೀಟನ್ನು ಕಟ್ ಮಾಡ್ತೀನಿ. ಓಕೆನಾ? ಸೊ ಅಲ್ಲಿಗೆ ಇಲ್ಲಿ ಕೇಳಿರೋದು decides the number of pieces cut in different ways so that the total trim loss is minimum. Number of pieces cut in different ways ಅಂದರೆ ಈಗ ನಂಬರ್ ಆಫ್ ಪೀಸಸ್ ಎಷ್ಟು ಕಟ್ ಮಾಡಬೇಕು, 3 ಪೀಸಸ್ ಕಟ್ ಮಾಡಬೇಕು. ನನಗೆ 5 ಫೀಟ್ ಲೆಂತನ್ನ, ಆಮೇಲೆ 7, ಆಮೇಲೆ 9, ಆಯಿತಾ? ಸೊ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. 5, 7, 9. ಸೊ ಈಗ ನನಗೆ ಬೇಕಾಗಿರುವಂಥದ್ದು x1, x2 and this is x3. Okay, that is x3. Now so that will be here. So x1 be the number of 17 foot pieces cut into 5 foot piece and ಆಯ್ತಾ? ಇದು x1 ಅಂದರೆ 17 ಫೀಟನ್ನ ಎಷ್ಟು ಪೀಸಸ್ ತೊಗೊಂಡಿರ್ತೀವಿ ಅಂದರೆ x1 ಪೀಸಸ್ನ ತೊಗೊಂಡಿರ್ತೀವಿ. ಅದನ್ನು 5 ಫೀಟು, ಇನ್ನು ಮಿಕ್ಕಿದೆಷ್ಟು 12 ಫೀಟು. ಅಂದರೆ ಇದು ಒಂದು ಪೀಸನ್ನು ನಾನು x1 ಅಂತ ಡಿಫ್ರೆನ್ಷಿಯೇಟ್ ಮಾಡ್ಕೋತೀವಿ. ಹಾಗೆ ನೆಕ್ಸ್ಟ್ x2 ಏನಾಗುತ್ತೆ, 9 ಅಲ್ವಾ? 9 ಮತ್ತು ಒಂದು 7, ಸೊ 7 ಮತ್ತು 10. ಇನ್ನೊಂದು ಪೀಸ್ ಏನಾಗುತ್ತೆ, ದಿಸ್ ಈಸ್ x2, ದಿಸ್ ಈಸ್ x3 ಏನಾಗುತ್ತೆ. ಇನ್ನೊಂದು ಪೀಸ್ ಬಂದು 9 ಅಲ್ವಾ? 9 ಹೋದರೆ ಸೊ 9 ಹೋದರೆ ನೆಕ್ಸ್ಟು 8 ಪೀಸಸ್, 8 ಲೆಂತ್ ಉಳ್ಕೊಳ್ಳುತ್ತೆ. ನಾವು ಸೊ x1 ಅಂತ ಹೇಳಿದ್ರೆ ದಿಸ್ ಇಸ್ 1 ಪೀಸು. ನೆಕ್ಸ್ಟ್ x2 ಒಂದು, x3 ಒಂದು. ಓಕೆ, ಪೀಸಸ್ ಕಟ್ ಆಯಿತು. ಸೊ ಸೆಕೆಂಡ್ ಸ್ಟೆಪ್ಪು ಆಬ್ಜೆಕ್ಟಿವ್ ಫಂಕ್ಷನ್ನ ತಗೊಳ್ಳುವಂಥದ್ದು. ಇಲ್ಲಿ 3 ವೇರಿಯಬಲ್ಸ್ ಬರುತ್ತೆ. ಓಕೆನಾ? ಆಬ್ಜೆಕ್ಟಿವ್ ಫಂಕ್ಷನ್ಸ್ ಹೇಳೋದು ಟ್ರಿಮ್ ಲಾಸನ್ನು ಹೇಳಿ ಅಂತ ಹೇಳ್ತಾರೆ. ಮಿನಿಮೈಸ್ ದಿ, ಇಲ್ಲಿ ಬಂದು ನೋಡಿ ಇಲ್ಲಿ ಕ್ವಶನು. ಸೊ ಮಿನಿಮೈಸ್ ದಿ ಟೋಟಲ್ ಟ್ರಿಮ್ ಲಾಸ್ ಹೇಳಬೇಕು ನಾವು. ಓಕೆನಾ? ಟ್ರಿಮ್ ಲಾಸ್ ಅಂತ ಹೇಳಿದ್ರೆ ಈಗ ಒಂದು ಪೀಸ್, ಇದು x1 ಪೀಸ್ ಅಂತ ತಗೊಳ್ಳೋಣ. ಇದು 5ಗೆ ಲೆಂತ್ ಕಟ್ ಮಾಡಿದ್ರೆ ಮಿಕ್ಕಿದೆಷ್ಟು 12 ಅಲ್ವಾ? 12 ವೇಸ್ಟೇಜ್ ಪಾರ್ಟ್. ಇದು ಟ್ರಿಮ್ ಲಾಸ್. ಇದನ್ನು ನಾನು ಮಿನಿಮೈಸ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಬರೋಣ. ಮಿನಿಮೈಸ್ ದಿ ಟ್ರಿಮ್ ಲಾಸ್, ಸೊ ವಿಚ್ ಇಸ್ ದ ಸಮ್ ಆಫ್ ದಿಸ್. ಸೊ ಇನ್ನು ಮಿಕ್ಕಿರೋದು ಟ್ರಿಮ್ ಲಾಸ್ ಇಲ್ಲಿ ನನಗೆ 12 ಇದೆ. ನೆಕ್ಸ್ಟ್ 8 ಬರುತ್ತೆ, ನೆಕ್ಸ್ಟ್ 10 ಬರುತ್ತೆ. ಗೊತ್ತಾಗುತ್ತಲ್ಲ ಇದು? ಸೊ 5 ಕಟ್ ಮಾಡಿದ್ರೆ 17 5 ತೆಗೆದ್ರೆ ಇನ್ನು ಮಿಕ್ಕಿರೋದು ಎಷ್ಟು ವೇಸ್ಟೇಜನ್ನ ನಾನು ತಗೋತಾ ಇದ್ದೀನಿ. ಅದನ್ನು ಮಿನಿಮೈಸ್ ಅಂತ ವರ್ಡ್ ಬರೆದು ಟಿ ಅಂತ ಆದ್ರೂ ತಗೋಬೋದು ಅಥವಾ ಝೆಡ್ ಅಂತ ಆದ್ರೂ ತಗೋಬೋದು. ಮೋಸ್ಟ್ಲಿ ದೆಲ್ ಟೇಕ್ ಝೆಡ್. ಓಕೆ, ಏನಾರ ತಗೊಳ್ಳಿ ಅಷ್ಟೇ. ಸೊ ಈಗ ಥರ್ಡ್ ಸ್ಟೆಪ್ ಬಂದು ಕಾನ್ಸ್ಟೆಂಟ್ಸ್. ಥರ್ಡ್ ಸ್ಟೆಪ್ ಬಂದು ಕಾನ್ಸ್ಟೆಂಟ್ಸು. ಸೊ ಕಾನ್ಸ್ಟೆಂಟ್ಸ್ ಬರೆಯೋದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾನ್ಸ್ಟೆಂಟ್ಸ್ ಅಂದರೆ ಟೇಬಲ್ ಕೊಟ್ಟಿದ್ದಾರೆ. ಸೊ ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ x1 ಶುಡ್ ಬಿ ಅಟ್ಲೀಸ್ಟ್ 700 ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. The length of each piece is 17 feet. The requirement according to curtain length is as follows. So number of required ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ನಂಬರ್ ಆಫ್ ರಿಕ್ವೈರ್ಡ್ ಇಲ್ಲಿ ಕೊಟ್ಟಿದ್ದಾರೆ 700, 400, 300 ಅಂತ. ದ ವಿಡ್ತ್ ಆಫ್ ಆಲ್ ಕರ್ಟನ್ ಇಸ್ ಸೇಮ್ ಫಾರ್ಮ್ ಅ ಲೀನಿಯರ್. ಇಲ್ಲಿ ಏನೂ ಕೊಟ್ಟಿಲ್ಲ, 700ಗಿಂತ ಜಾಸ್ತಿ ಇರಬೇಕು ಕಮ್ಮಿ ಇರಬೇಕು ಅಂತ ಏನೂ ಕೊಟ್ಟಿಲ್ಲ. ನಂಬರ್ ರಿಕ್ವೈರ್ಡ್ ಅಂತ, ನಂಬರ್ ನಮಗೆ 700 ಹತ್ತತ್ರ ಬೇಕು ಅಂತ ಅರ್ಥ. ಸೊ ಅವಾಗ ಏನು ಮಾಡ್ತೀವಿ, 700 ಹತ್ತತ್ರ 700 ನಂಬರ್ ರಿಕ್ವೈರ್ಡ್. ಸಿಯರ್ ನಂಬರ್ ರಿಕ್ವೈರ್ಡ್ ಈಸ್ 700. ಸೊ 700 ಅಂದರೆ 700 ಕಮ್ಮಿ ಮಾಡೋಂಗಿಲ್ಲ, 700ಗಿಂತ ಜಾಸ್ತಿನೇ ಇರಬೇಕು. ಆಮೇಲೆ x2 400ಗಿಂತ ಜಾಸ್ತಿನೇ ಇರಬೇಕು. ಅಟ್ಲೀಸ್ಟ್ ಶುಡ್ ಬಿ
ಶುಡ್ ಬಿ ಅಟ್ ಲೀಸ್ಟ್ 400. ಸೊ ಜಾಸ್ತಿನೂ ಮಾಡ್ಕೋಬೋದಲ್ಲ. 6x3 ಇಸ್ ಗ್ರೇಟರ್ ದೆನ್ 300. ಓಕೆ, ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ದಿಸ್ ಇಸ್ ದಿ ಕಾನ್ಸ್ಟೆಂಟ್. ಸೊ ಫೋರ್ತ್ ಸ್ಟೆಪ್ ಬಂದು ನೆಗೆಟಿವ್ ಕಾನ್ಸ್ಟೆಂಟ್. ಸೊ ನೆಗೆಟಿವ್ ಕಾನ್ಸ್ಟೆಂಟ್ಸ್ ಅಂದರೆ ಏನೂ ಇಲ್ಲ. ಸೊ ಇಲ್ಲಿ ಏನು ವೇರಿಯೇಬಲ್ಸ್ ತೊಗೊಂಡಿರ್ತೀರಾ, ಲೈಕ್ x1 ಏನೇನು ವೇರಿಯೇಬಲ್ ತೊಗೊಂಡಿರ್ತೀರಾ, ಸೊ ಅದನ್ನೆಲ್ಲ ನಾವು ಗ್ರೇಟರ್ ದೆನ್ 0 ಆರ್ ಈಕ್ವಲ್ ಟು 0 ಅಂತ ಮಾಡ್ಕೊಳ್ಳೋದು. ಯಾಕೆ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಸೊ ಯಾವಾಗಲೂ ಕ್ವಾಂಟಿಟೀಸ್ ಯಾವಾಗಲೂ ಪಾಸಿಟಿವಲ್ಲಿ ಇರುತ್ತೆ, ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಕ್ವಶನ್ಗೂ ಸೇಮ್ ಇರುತ್ತೆ. ಸೊ ದಿಸ್ ವಿಲ್ ಸೇಮ್ ಹಿಯರ್. ಓಕೆ, ನೆಕ್ಸ್ಟ್ ಸೊ ಅದನ್ನು ಈಗ ಬರ್ದಿರೋದನ್ನ ಫಸ್ಟು ನೋಡ್ಕೊಳ್ಳಿ. ಮಿನಿಮೈಸ್ ಮಾಡಿರ್ತೀನಿ. ಬರ್ದಿರೋದನ್ನ ಫಸ್ಟು ಆಬ್ಜೆಕ್ಟಿವ್ ಫಂಕ್ಷನ್ ಬರ್ಕೋತೀವಿ, ಆಮೇಲೆ ಸಬ್ಜೆಕ್ಟು ಇದು ಕೆಳಗಡೆ ಬರಬೇಕು, ಅವಾಗ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಸೊ ಸಬ್ಜೆಕ್ಟು ಅಂತ ಹಾಕಿ ಕಾನ್ಸ್ಟೆಂಟ್ಸ್ನ ಬರೆದು ಲಾಸ್ಟಲ್ಲಿ ನೆಗೆಟಿವ್ ಕಾನ್ಸ್ಟೆಂಟ್ಸ್ನ ಬರಿತೀವಿ ಅಷ್ಟೇ. ಸೊ ದಿಸ್ ಇಸ್ ದಿ ಲೀನಿಯರ್ ಪ್ರೋಗ್ರಾಮಿಂಗ್. ಹಿಂಗೆ ನಾವು ಸ್ಟೇಟ್ಮೆಂಟು, ಇಂಗ್ಲೀಷ್ ಸ್ಟೇಟ್ಮೆಂಟನ್ನು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಇವಾಗ ಅದನ್ನು ಸಾಲ್ವ್ ಮಾಡೋದು ಈಸಿ. ಸೊ ಸೆಕೆಂಡ್ ಪಾರ್ಟ್ ಆಫ್ ಕ್ವಶನ್ ಕೇಳಿದ್ದಾರೆ, ಆಲ್ಸೋ ಗಿವ್ ಅ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಟು ಇಟ್. ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂದರೆ ಏನು? ಸೊ ದಿಸ್ ವಿಲ್ ಬಿ ಅ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್. ಸೊ ಏನೂ ಇಲ್ಲ ಇದರಲ್ಲಿ, ಕೇಳಿಸ್ಕೊಳ್ಳಿ. ಇದು ಈಸಿನೇ ಇದೆ, ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ನು. ಸೊ ಇಯರ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂದರೆ ಏನು? ಈಗ ಎಷ್ಟೊಂದು ಈಕ್ವೇಷನ್ಸ್ ಇದೆ, ಎಷ್ಟೊಂದು ವೇರಿಯೇಬಲ್ಸ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಈಗ ಈ ಕ್ವಶನಲ್ಲಿ 3 ವೇರಿಯೇಬಲ್ಸ್ ಬಂತು, 3 ಈಕ್ವೇಷನ್ ಬಂತು. 3 ಈಕ್ವೇಷನ್ಸ್ ಅಂತ ಹೇಳಿದ್ರೆ ಇದು, ಓಕೆನಾ? ಇದನ್ನ 3 ಈಕ್ವೇಷನ್ಸ್. ಸೊ ಇದನ್ನ ಈಕ್ವೇಷನ್ ಅನ್ನಲ್ಲ, ಓಕೆ, ದಿಸ್ ಇಸ್ ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ದಿಸ್ ಅ ಫಂಕ್ಷನ್, ಓಕೆ, ದಿಸ್ ಇಸ್ ಅ ಫಂಕ್ಷನ್. ಸೊ ಈಕ್ವೇಷನ್ ಬಂದು ಇಲ್ಲಿ ಈಕ್ವಾಲಿಟಿ ಇನ್ಇಕ್ವಾಲಿಟಿ ಬರೋದೇ ಈಕ್ವೇಷನ್ಸ್. ಸೊ ಇಲ್ಲಿ 3 ಈಕ್ವೇಷನ್, x1 ಇದು ಒಂದು 2 3. ಓಕೆ, ನಾವು ಇವಾಗ 3 ಈಕ್ವೇಷನ್ಸ್ ಇದೆ ಅಲ್ವಾ? 3 ಈಕ್ವೇಷನ್ಸ್ ಅಂದರೆ 3 ವೇರಿಯೇಬಲ್ಸ್ ತೊಗೊಂಡಿದ್ದೀವಿ, ಸಿಸ್ಟಮ್ನ ಸಾಲ್ವ್ ಮಾಡ್ತೀವಿ. ಸೊ ಯು ಸೆಟ್ ಆಲ್ ಅದರ್ ವೇರಿಯೇಬಲ್ಸ್ ಟು 0. ಎಷ್ಟೊಂದು ವೇರಿಯೇಬಲ್ಸ್ ಇದೆ. ಈಗ ನಾನು x4 x5 ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಎಷ್ಟಾರ ತೊಗೋಬೋದು, 100 ವೇರಿಯೇಬಲ್ಸು ತೊಗೋಬೋದು, ಓಕೆನಾ? ಅದನ್ನೆಲ್ಲ ನಾನು ಅಲ್ಲಿಲ್ಲ, ಈಗ x1 x2 x3 ಅಂತ ನಾನು ತೊಗೊಂಡಿರೋದಲ್ವಾ, ಅದೇ ರೀತಿ x100ವರೆಗೂ ತೊಗೋಬೋದು. 100ವರೆಗೂ ತೊಗೊಂಡು ಈಕ್ವೇಷನ್ಗೆ ಬೇಕಾಗಿರೋಷ್ಟನ್ನ ನಾನು, ಅಂದರೆ 3 ಈಕ್ವೇಷನ್ಸ್ ಇದೆ, 3 ವೇರಿಯೇಬಲ್ಸ್ ತೊಗೋತೀನಿ. ಆ 3 ವೇರಿಯೇಬಲ್ಸ್ ಮಾತ್ರ ಇಟ್ಕೊಂಡು ನೆಕ್ಸ್ಟ್ ಎಲ್ಲ 0ಗೆ ಸೆಟ್ ಮಾಡ್ತೀನಿ. ಹಂಗೂ ಒಂದೇ 3 ವೇರಿಯೇಬಲ್ ಡೈರೆಕ್ಟಾಗಿ ತೊಗೊಳ್ಳೋದು ಒಂದೇ ಅಷ್ಟೇ. ಸೊ ಅದನ್ನೇ ಯಾವ ಒಂದು ಸೊಲ್ಯೂಷನ್ಗೆ 3 ವೇರಿಯೇಬಲ್ಸ್ ತೊಗೊಂಡಿದ್ದೀನಿ, x1 x2 x3 ಅಂತ, ಯಾವ ಒಂದು ಸೊಲ್ಯೂಷನ್ನು ಪಾಸಿಟಿವ್ ಬರುತ್ತೋ ಅದೇ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್, ಓಕೆನಾ? ಅಂದರೆ ದ ಸೊಲ್ಯೂಷನ್, ಈಗ x1 x2 x3 ಅಲ್ವಾ ಸೊಲ್ಯೂಷನ್, ಲಾಸ್ಟಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಇಷ್ಟು ಈಗ UPSC ಕರ್ಟನ್ ಲೆಂತ್ ತಗೊಂಡಾಗ, ಈಗ ಕರ್ಟನ್ ಲೆಂತ್ ಈಗೇನು ಈ ಕ್ವಶನ್ ತೊಗೊಂಡಿದ್ದೀವಲ್ವಾ, ಸೊ ಇದರಲ್ಲಿ ಸಾಲ್ವ್ ಮಾಡಿದಾಗ x1 x2 x3 ವ್ಯಾಲ್ಯೂ ಯಾವ್ದಾರ ನೆಗೆಟಿವ್ ಬಂದರೆ ಅದು ವ್ಯಾಲ್ಯೂನೇ ಅಲ್ಲ, ಓಕೆನಾ? ಸೊ ಅದು ವ್ಯಾಲ್ಯೂ ಆಗಲ್ಲ, ದಿಸ್ ಇಸ್ ಪಾಸಿಟಿವ್ ವ್ಯಾಲ್ಯೂ. ಈಗ ನಾನು ಗ್ರಾಫಿಕಲ್ ಮೆಥಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಲೈಕ್ ಈಗ ಒಂದು ಗ್ರಾಫ್ ಸಿಸ್ಟಮ್ ಈಕ್ವೇಷನ್ನ ಸಾಲ್ವ್ ಮಾಡಿ ನಿಮ್ಗೆ ಏನೋ ಒಂಥರ ಈಕ್ವೇಷನ್ಸ್ ಬರುತ್ತೆ ಈ ರೀತಿ ಅಂದ್ಕೊಳ್ಳಿ. ಲೈನ್ಸ್ ಈ ರೀತಿ ಡ್ರಾ ಮಾಡ್ತೀರಾ, ಇದು ಸೊಲ್ಯೂಷನ್ ವ್ಯಾಲ್ಯೂಸು. ಸೊ ಈ ಗ್ರಾಫ್ ಒಳಗಡೆ ಏನು ಪರ್ಟಿಕ್ಯುಲರ್ ನಾವು ಶೇಡ್ ಮಾಡ್ತೀವಿ ಅದೆಲ್ಲ ಫಿಸಿಬಲ್ ರೀಜನ್ ಅಂತ ಕರೀತಾರೆ. ಸೊ ಅದೆಲ್ಲ ಒಳಗಡೆ ಪ್ರತಿಯೊಂದು ಕೌಂಟ್ಲೆಸ್ ನಂಬರ್ ಆಫ್ ಎಷ್ಟೋ ವ್ಯಾಲ್ಯೂ ಇರುತ್ತೆ ಅದರಲ್ಲಿ. ಸೊ ಕೌಂಟ್ ಮಾಡೋಕ್ಕಾಗದಿರೋಷ್ಟು ಇರುತ್ತೆ, ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲದಿರೋಷ್ಟು ಪಾಯಿಂಟ್ಸ್ಗಳಿರುತ್ತೆ, ಅದೆಲ್ಲ ವ್ಯಾಲ್ಯೂಸ್ ಆಗ್ಬೋದು. ಸೊ ಅದರಲ್ಲಿ ಇಷ್ಟು ಪಾಯಿಂಟ್ಸನ್ನು ನಾವು ಫಿಸಿಬಲ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಫಿಸಿಬಲ್ ಪಾಯಿಂಟ್ಸ್, ಫಿಸಿಬಲ್ ಸೊಲ್ಯೂಷನ್, ಫಿಸಿಬಲ್ ರೀಜನಲ್ಲಿ ಬರುವಂಥ ಪಾಯಿಂಟ್ಸನ್ನು. ಅದೇ ಏನಾರ ಈಗ ವರ್ಟೆಕ್ಸಲ್ಲಿ ತಗೊಳ್ತೀವಲ್ಲ, ಅದನ್ನೇ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್, ಓಕೆನಾ? ಈ ವರ್ಟೆಕ್ಸ್ ಕಾರ್ನರ್ ಪಾಯಿಂಟ್ಸಲ್ಲಿ ತಗೋತೀವಲ್ಲ ಫಿಸಿಬಲ್ ರೀಜನ್ದು, ಸೊ ಅದೇ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್. ಸೊ ಈಗ ಅದನ್ನ ಹೆಂಗಪ್ಪ ತಗೊಳ್ಳೋದು? ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಹೆಂಗೆ ತಗೊಳ್ಳೋದು? ಹೆಂಗೂ ಇಲ್ಲ. ಸೊ ಮಿಕ್ಕಿದ ವೇರಿಯೇಬಲ್ಸು ಈಗ x10ವರೆಗೂ ತೊಗೋಬೋದು ನಾವು ಅಂತ ಹೇಳಿದೆ ಅಲ್ವಾ. ಸೊ ಅದನ್ನೆಲ್ಲ ನಾನು ಏನು ಮಾಡ್ತೀನಿ, 0ಗೆ ಸೆಟ್ ಮಾಡ್ತೀನಿ. ಬರೀ ಈಕ್ವೇಷನ್ ಎಷ್ಟಿದೆ? 3 ಈಕ್ವೇಷನ್ಸ್ ಇದೆ. 3 ಈಕ್ವೇಷನ್ನ ಮಾತ್ರ 3 ವೇರಿಯೇಬಲ್ಸ್ ತೊಗೋತೀನಿ, ಅದಕ್ಕೆ ಮಾತ್ರ ವ್ಯಾಲ್ಯೂಸ್ ತಗೋತೀನಿ. ಸಾಲ್ವ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಸಿಗುತ್ತೆ. ಸೊ ವ್ಯಾಲ್ಯೂಸ್ ಎಲ್ಲ ಹಾಕಿದ್ಮೇಲೆ
ವ್ಯಾಲ್ಯೂಸ್ ಏನಿರುತ್ತೆ ಇದೆಲ್ಲ ಹಾಕಿದ್ಮೇಲೆ ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ದು ಇಷ್ಟು ವ್ಯಾಲ್ಯೂ ಬರುತ್ತೆ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಾರಿ ವೇಟ್ 1 ಸೆಕೆಂಡ್. ನೋಡಿ, ಎಲ್ಲನೂ ನಾವು ವ್ಯಾಲ್ಯೂಸನ್ನ ಸಾಲ್ವ್ ಆದಮೇಲೆ ಏನಿರುತ್ತೆ, ಈಗ ಸ್ಲ್ಯಾಕ್ ವೇರಿಯೇಬಲ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ, ಈಗ x10ವರೆಗೂ ಇರುತ್ತೆ. ಅದರಲ್ಲಿ ಈಕ್ವೇಷನ್ಗೆ ಈಕ್ವಲ್ ಆಗಿರುವಂತಹ ನಮ್ಮ ವೇರಿಯೇಬಲ್ಸ್ನ ಮಾತ್ರ ಇಟ್ಕೊಂಡು ಮಿಕ್ಕಿದ್ನೆಲ್ಲ 0 ತಗೋತೀವಲ್ಲ, ಅದನ್ನು ಸ್ಲ್ಯಾಕ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಅದು ವೇಸ್ಟೇಜ್. ಎಷ್ಟಾರ ತಗೋಬೋದು ಈಕ್ವೇಷನ್ಸು. ಸೊ ಅವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಈಕ್ವೇಟ್ ಮಾಡ್ಕೋತೀನಿ 700. ಸೊ x2 400, x3 400, x3 300. ಸೊ ಇದೇ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ಸ್. ಕಾರ್ನರ್ ಪಾಯಿಂಟ್ಸಲ್ಲಿ ಬರುತ್ತೆ. ಓಕೆನಾ? ಅದೇ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್. ಈಕ್ವಲ್ ಮಾಡ್ಕೋತೀನಿ. ಅದಾದಮೇಲೆ ಆ ವ್ಯಾಲ್ಯೂಸ್ ಹಾಕಿ ಆಬ್ಜೆಕ್ಟಿವ್ ಫಂಕ್ಷನ್ನ ತೆಗಿತೀವಿ. ಆ ವ್ಯಾಲ್ಯೂಸ್ ಬಂದು 14,600. ಸೊ ಇಲ್ಲಿ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂತಂದರೆ, ಇಲ್ಲಿ ಈಗ 700 ಪೀಸಸ್ಸನ್ನು 700 ಪೀಸ್ 5 ಫೂಟ್ ಇರೋದು 700 ಪೀಸಸ್ಸನ್ನು ನಾನು ಕಟ್ ಮಾಡ್ತೀನಿ. 9 ಫೀಟ್ ಇರೋದು 400 ಪೀಸಸ್ಸನ್ನು ಕಟ್ ಮಾಡ್ತೀನಿ. 7 ಫೀಟ್ ಇರೋದು 300 ಪೀಸಸ್ಸನ್ನು ಕಟ್ ಮಾಡ್ತೀನಿ. ಸೊ ಇದೇ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ಸು. 700, 400, 300. ರಿಸಲ್ಟಿಂಗ್ ಇನ್ ಟ್ರಿಮ್ ಲಾಸ್ ಎಷ್ಟು? ಆಬ್ಜೆಕ್ಟಿವ್ ಫಂಕ್ಷನ್ ಏನು ಇಟ್ಕೊಂಡಿದ್ದು, ಟ್ರಿಮ್ ಲಾಸನ್ನು ಮಿನಿಮೈಸ್ ಮಾಡಿ ಅಂತ ತಾನೇ ಇಟ್ಕೊಂಡಿದ್ದು. ಅದ್ರದ್ದು ವ್ಯಾಲ್ಯೂ ಬಂದು 14,600. ಸೊ ದಿಸ್ ಇಸ್ ದಿ ಫೈನಲ್ ಆನ್ಸರ್. ಫಾರ್ಮುಲೇಷನ್ ಆಫ್ LPP ಸ್ಟೆಪ್ಸ್ ಅರ್ಥ ಮಾಡಿಕೊಂಡು ಆ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ಇನ್ನೂ UPSC ಸಿಲೆಬಸ್ ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.